ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ. ಈ ಸಲ ಬರುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ ಸ್ವಲ್ಪ ವಿಶೇಷವಾಗಿದೆ. ಜೊತೆಗೆ ಕೆಲ ದೋಷಗಳನ್ನು ಹೊತ್ತುಕೊಂಡು ಬರುತ್ತಿದೆ ಅಂತ ಪಂಡಿತರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಗಂಡು ಮಕ್ಕಳು ಇರುವ ಮನೆಗಳಿಗೆ ಈ ಸಂಕ್ರಾಂತಿ ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅದಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಏಕೆ ಅಂತ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯೋಗವಾಗಿದೆ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರೆತು ಬಿಡಬೇಡಿ. ಸ್ನೇಹಿತರೆ, ಹಿಂದೂ ಸಂಪ್ರದಾಯದಲ್ಲಿ ಸಂಕ್ರಾಂತಿ ಅನ್ನೋದು ತುಂಬಾ ದೊಡ್ಡ ಹಬ್ಬ. ಎಲ್ಲ ಹಬ್ಬಗಳಿಗಿಂತಲೂ ವಿಶೇಷ ಅಂತ ಹೇಳಬಹುದು. ಕೆಲವು ರಾಜ್ಯಗಳಲ್ಲಿ ಈ ಹಬ್ಬವನ್ನು 4 ದಿನ, ಕೆಲವು ಕಡೆ 3 ದಿನ, ಕೆಲವು ಕಡೆ 2 ದಿನ, ಮತ್ತೆ ಕೆಲವರು 1 ದಿನ ಮಾತ್ರ ಆಚರಿಸುತ್ತಾರೆ. ಯಾವ ರೀತಿಯಾಗಿದ್ರೂ ಸಂಕ್ರಾಂತಿ ಅಂದ್ರೆ ಮನೆ ತುಂಬಾ ಸಂಭ್ರಮ, ಶುಭಾರಂಭ, ಹೊಸತನ. ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ದಿನ ಎಲ್ಲರೂ ಹೊಸ ಬಟ್ಟೆ ತಗೊಳ್ತಾರೆ, ಹಬ್ಬದ ಊಟ ತಯಾರಿಸ್ತಾರೆ, ನಮ್ಮ ಮೃತ ಪೂರ್ವಿಕರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ, ತಮ್ಮ ತಮ್ಮ ಕೈಲಾದಷ್ಟು ಶ್ರದ್ಧೆಯಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಈ ಸಲದ ಸಂಕ್ರಾಂತಿ ಗಂಡು ಮಕ್ಕಳು ಇರುವವರಿಗೆ ಸ್ವಲ್ಪ ದೋಷಕರವಾಗಿದೆ ಅಂತ ಹೇಳಲಾಗುತ್ತಿದೆ. ಅದಕ್ಕೆ ನಮ್ಮ ಪಂಡಿತರು ಗಂಡು ಮಕ್ಕಳು ಇರುವವರು ತಪ್ಪದೇ ಒಂದು ವಿಶೇಷ ಪರಿಹಾರ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡದೆ ಹೋದ್ರೆ ಆ ದೋಷಗಳು ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಮೊದಲು ಸಂಕ್ರಾಂತಿ ಮತ್ತು ಭೋಗಿ ದಿನದ ಸಾಮಾನ್ಯ ನಿಯಮಗಳು ಏನು ಅನ್ನೋದನ್ನ ನೋಡೋಣ. ಮಕರ ಸಂಕ್ರಾಂತಿ ದಿನವೂ ಭೋಗಿ ಹಬ್ಬದ ದಿನವೂ ಯಾವ ಕಾರಣಕ್ಕೂ ತಲೆ ಸ್ನಾನ ಮಾಡದೆ ಇರಬಾರದು. ಮನೆಯಲ್ಲಿ ಎಲ್ಲರೂ ತಲೆ ಸ್ನಾನ ಮಾಡಬೇಕು. ಇದು ತುಂಬಾ ಮುಖ್ಯ ನಿಯಮ. ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಸಂಕ್ರಾಂತಿ ದಿನ ಉದ್ದಿನ ಬೇಳೆ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯಿಂದ ತಯಾರಿಸಿದ ಪದಾರ್ಥಗಳನ್ನು ತಪ್ಪದೆ ತಿನ್ನಬೇಕು. ಹಿರಿಯರಿಗೆ ಎಡೆ ಇಡುವಾಗಲೂ ಉದ್ದಿನ ವಡೆ ಇಡಲೇಬೇಕು. ಯಾಕೆ ಅಂದ್ರೆ ಈ ದಿನ ದೇವರ ಆಶೀರ್ವಾದಕ್ಕಿಂತಲೂ ಹೆಚ್ಚು ಪೂರ್ವಿಕರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಅವರ ಆಶೀರ್ವಾದದಿಂದ ಕುಟುಂಬಕ್ಕೆ ಶ್ರೇಯಸ್ಸು, ಏಳಿಗೆ ಬರುತ್ತದೆ, ಜೀವನ ಚಿನ್ನದಂತೆ ಬದಲಾಗುತ್ತದೆ ಅಂತ ನಂಬಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅಂದ್ರೆ ಸಂಕ್ರಾಂತಿ ಅಥವಾ ಭೋಗಿ ದಿನ ಒಬ್ಬರು ಅಥವಾ ಇಬ್ಬರು ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಕೊಡಬೇಕು. ಸ್ವಯಂ ಪಾಕ ಅಂದ್ರೆ ಆ ದಿನ ಅವರು ಅಡುಗೆ ಮಾಡಿ ತಿನ್ನಲು ಬೇಕಾದ ಎಲ್ಲಾ ಪದಾರ್ಥಗಳು, ಅಕ್ಕಿ, ಬೇಳೆ, ಉಪ್ಪು, ಹುಣಸೆಹಣ್ಣು, ಮೆಣಸಿನಕಾಯಿ, ತರಕಾರಿಗಳಲ್ಲಿ ಸೋರೆಕಾಯಿ ಮತ್ತು ಕುಂಬಳಕಾಯಿ ತಪ್ಪದೇ ಇರಬೇಕು. ಜೊತೆಗೆ ದಂಟು ಸೊಪ್ಪು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಕೂಡ ಸೇರಿಸಿಕೊಡಿ. ಈ ಸ್ವಯಂ ಪಾಕ ಕೊಡುವಾಗ ನಿಮ್ಮ ಕೈಲಾದಷ್ಟು ಹಣ, 11 ರೂಪಾಯಿ, 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ ಅಥವಾ ನಿಮ್ಮ ಶಕ್ತಿಗೆ ತಕ್ಕಷ್ಟು ಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಇನ್ನೊಂದು ಬಹಳ ವಿಶೇಷ ನಿಯಮ ಅಂದ್ರೆ ನೀವು ಸಂಕ್ರಾಂತಿ ಎಷ್ಟು ದಿನ ಆಚರಿಸ್ತೀರೋ ಆ ಎಲ್ಲಾ ದಿನವೂ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಬೇಕು. ಸ್ನಾನಕ್ಕೆ ಸೋಪ್ ಬದಲು ಕಪ್ಪು ಎಳ್ಳು ಪುಡಿ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಸಾಧ್ಯವಾಗದೇ ಇದ್ದವರು ಎಳ್ಳೆಣ್ಣೆ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬಹುದು. ಇದನ್ನೆಲ್ಲ ಸೂರ್ಯೋದಯಕ್ಕೂ ಮುಂಚೆ ಮುಗಿಸಬೇಕು. ಸಂಕ್ರಾಂತಿ ದಿನ ಮನೆ ಮುಂದೆ ರಂಗೋಲಿ ಹಾಕಿ, ಸಾಧ್ಯವಾದರೆ ರಂಗೋಲಿಯ ಮೇಲೆ ಸಗಣಿ ಉಂಡೆ ಇಟ್ಟು ಅದನ್ನು ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕರಿಸಬೇಕು. ಮನೆ ಮುಂದೆ ಮಾವಿನ ಎಲೆ ತೋರಣ, ಬಾಗಿಲಿಗೆ ಚೆಂಡು ಹೂವಿನ ಮಾಲೆ ಹಾಕಬೇಕು. ಮನೆಯೊಳಗೆ ಕಲ್ಲುಪ್ಪು ಬೆರೆಸಿದ ನೀರಿನಿಂದ ಶುಚಿಗೊಳಿಸಬೇಕು. ಸ್ನೇಹಿತರೆ, ಸಂಕ್ರಾಂತಿ ಅಂದ್ರೇನೆ ದೊಡ್ಡ ಹಬ್ಬ. ಅದಕ್ಕೆ 1 ವಾರ ಮುಂಚೆಯೇ ಮನೆ ಕ್ಲೀನ್ ಮಾಡೋಕೆ ಶುರು ಮಾಡ್ತೀವಿ. ಯಾಕೆ ಅಂದ್ರೆ ಆ ರೀತಿ ಮಾಡಿದ್ರೆ ಮನೆಯಲ್ಲಿ ಇರುವ ಜ್ಯೇಷ್ಠಾದೇವಿ, ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಹೊರಟು ಹೋಗುತ್ತದೆ ಅನ್ನೋ ನಂಬಿಕೆ ಇದೆ. ಹಬ್ಬದ ದಿನಗಳಲ್ಲಿ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಿದ್ರೆ ಶನಿ ದೋಷಗಳು ಕೂಡ ಕಡಿಮೆಯಾಗುತ್ತವೆ. ಈ ದಿನ ದೇವರನ್ನು ಹೂವಿನಿಂದ ಅಲಂಕರಿಸಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪೂಜಿಸಬೇಕು. ಬಹಳ ಜನರಿಗೆ ಇರುವ ಕಾಮನ್ ಡೌಟ್ ಏನಂದ್ರೆ ಸಂಕ್ರಾಂತಿ ದಿನ ಯಾವ ದೇವರನ್ನು ಪೂಜಿಸಬೇಕು?
ಸಂಕ್ರಾಂತಿ ಹಬ್ಬದ ದಿನ ಶಿವನ ಪೂಜೆ ತುಂಬಾ ಮುಖ್ಯ. ಬೆಳಗಿನ ಜಾವವೇ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡ್ತಾರೆ. ನೀವದನ್ನು ನೋಡಿದರೂ ಕೂಡ ಶನಿ ದೋಷಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲೇ ಶಿವಲಿಂಗ ಇದ್ದರೆ ಅಭಿಷೇಕ ಮಾಡಿ ನಂತರ ನಾರಾಯಣನ ಪೂಜೆ ಮಾಡಬೇಕು. ಅದಾದ ನಂತರ ಸಾಧ್ಯವಾದ್ರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಕಪ್ಪು ಎಳ್ಳು ಮತ್ತು ಬೆಲ್ಲ ಬೆರೆಸಿ ತಯಾರಿಸಿದ 8 ಲಡ್ಡುಗಳನ್ನು ನೈವೇದ್ಯವಾಗಿ ಇಟ್ಟು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಬರಬೇಕು. ಇದರಿಂದ ಏಳ್ನಾಟ್ ಶನಿ, ಶನಿಯ ವಕ್ರದೃಷ್ಟಿ ಸೇರಿದಂತೆ ಎಲ್ಲಾ ಶನಿದೋಷಗಳು ದೂರವಾಗುತ್ತದೆ. ಈ ದಿನ ಬ್ರಾಹ್ಮಣರಿಗೆ ಮೊಸರು ದಾನ ಕೊಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ಸಂತಾನ ಇಲ್ಲದವರಿಗೆ ಸಂತಾನ ಯೋಗ, ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇದ್ದು ಗಂಡು ಮಕ್ಕಳ ಆಸೆ ಇದ್ದವರಿಗೆ ಪುತ್ರ ಸಂತಾನ ಯೋಗ ಬರುತ್ತದೆ ಅನ್ನೋ ನಂಬಿಕೆ ಇದೆ. ದಾನ ಮಾಡುವ ಮುಂಚೆ ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಹೇಳಿಕೊಳ್ಳಿ. ಒಂದು ವೇಳೆ ಹೊರಗಡೆ ಇದ್ದು ಇದನ್ನೆಲ್ಲ ಮಾಡಲು ಆಗದೇ ಇದ್ರೆ ಕನಿಷ್ಠ ಶಿವ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬಂದರೂ ನಿಮ್ಮ ಕರ್ಮ ದೋಷಗಳು ಕಡಿಮೆಯಾಗುತ್ತವೆ. ಸಾಧ್ಯವಾದರೆ ಶಿವನಿಗೆ ಅಭಿಷೇಕ ಮಾಡಿಸಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಸಂಕ್ರಾಂತಿ ಯಾಕೆ ದೋಷಗಳಿಂದ ಕೂಡಿದೆ? ಗಂಡು ಮಕ್ಕಳು ಇರುವವರು ಯಾವ ಪರಿಹಾರ ಮಾಡಬೇಕು? ಸ್ನೇಹಿತರೆ, ಗಂಡು ಮಕ್ಕಳು ಇರುವವರು ಈ ಪರಿಹಾರವನ್ನು ಸಂಕ್ರಾಂತಿ ದಿನ ಸಂಜೆ ಪ್ರದೋಷ ಕಾಲದಲ್ಲಿ, ಅಂದರೆ ಸಂಜೆ 6ರಿಂದ ರಾತ್ರಿ 12 ಗಂಟೆ ಒಳಗಡೆ ತಪ್ಪದೆ ಮಾಡಬೇಕು. ಒಬ್ಬ ಮಗ ಇದ್ದರೂ ಹೆಚ್ಚು ಗಂಡು ಮಕ್ಕಳು ಇದ್ದರೂ ಪ್ರತಿ ಮಗುವಿಗೆ ಪ್ರತ್ಯೇಕವಾಗಿ ಮಾಡಬೇಕು. ಇದಕ್ಕೆ ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಗಂಡು ಮಕ್ಕಳಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಇದು ಹೆಣ್ಣು ಮಕ್ಕಳನ್ನು ಕಡಿಮೆ ಮಾಡೋ ವಿಷಯ ಅಲ್ಲ. ಹೆಣ್ಣು ಮಕ್ಕಳು ಮದುವೆಯಾದ ಮೇಲೆ ಬೇರೆ ಮನೆಗೆ ಹೋಗ್ತಾರೆ. ವಂಶೋದ್ಧಾರ ತಂದೆ ತಾಯಿಯ ಜವಾಬ್ದಾರಿ ಗಂಡು ಮಕ್ಕಳ ಮೇಲೆ ಇರುತ್ತದೆ ಅನ್ನೋ ಕಾರಣಕ್ಕೆ ಈ ಪ್ರಾಮುಖ್ಯತೆ ಅಷ್ಟೇ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ, ಶಾಸ್ತ್ರಗಳಲ್ಲಿ ಇರುವ ವಿಷಯ ಮಾತ್ರ. ಈ ವರ್ಷ ಬರುವ ಬಹುತೇಕ ಹಬ್ಬಗಳು ಗಂಡು ಮಕ್ಕಳಿಗೆ ಸ್ವಲ್ಪ ಕೇಡು ತರುತ್ತಿದೆ ಅಂತ ಹೇಳಲಾಗುತ್ತಿದೆ. ಅದಕ್ಕೆ ನಾನು ಮುಂಚೆಯೇ ಖರ್ಚೆ ಇಲ್ಲದೆ ಮನೆಯಲ್ಲಿ ಮಾಡುವ ಪರಿಹಾರ ನಿಮಗೆ ಹೇಳ್ತಾ ಇದ್ದೀನಿ. ಪರಿಹಾರ ಮಾಡುವ ದಿನ ಬೆಳಿಗ್ಗೆ ಸ್ನಾನ ಮಾಡಿದ್ರೂ ಕೂಡ ಸಂಜೆ ಮತ್ತೆ ಮಕ್ಕಳು ಸ್ನಾನ ಮಾಡಬೇಕು. ಅದರ ನಂತರ ಅವರಿಗೆ ಎಳ್ಳು ಉಂಡೆ, ಉದ್ದಿನ ಉಂಡೆ ಅಥವಾ ಉದ್ದಿನ ವಡೆ ತಿನ್ನಿಸಬೇಕು. ಈ ಪರಿಹಾರವನ್ನು ತಾಯಿ ಮಾಡಿದ್ರೆ ತುಂಬಾ ಒಳ್ಳೆಯದು. ತಾಯಿ ಇಲ್ಲದಿದ್ರೆ ಅಜ್ಜಿ, ಅಕ್ಕ ಅಥವಾ ಯಾವುದೇ ರಕ್ತ ಸಂಬಂಧಿ ಮಹಿಳೆ ಮಾಡಬಹುದು. ಹೆಂಡತಿ ಮಾಡಬಾರದು. ಇದು ತುಂಬಾ ಮುಖ್ಯ. ಪರಿಹಾರ ಮಾಡುವವರು ಮಗುವಿಗಿಂತ ವಯಸ್ಸಿನಲ್ಲಿ ಹಿರಿಯವರಾಗಿರಬೇಕು. ಪರಿಹಾರ ಮಾಡುವ ಮಹಿಳೆ 2 ಕೈ ತುಂಬಾ ಕೆಂಪು ಬಳೆ ಹಾಕಿಕೊಂಡಿರಬೇಕು. ಬೇರೆ ಬಣ್ಣ ಬೇಡ. ಕೆಂಪು ಬಣ್ಣ ದೃಷ್ಟಿ ತೆಗೆದುಹಾಕುತ್ತದೆ, ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತದೆ. ದೇವಿಗೆ ತುಂಬಾ ಪ್ರಿಯವಾದ ಬಣ್ಣ ಇದು. ಈಗ ವಿಧಾನ ನೋಡಿ. ಮೊದಲು ಮಗುವಿಗೆ ಒಂದು ಎಳ್ಳುಂಡೆ ಹಾಗೂ ಉದ್ದಿನ ವಡೆ ಅಥವಾ ಉದ್ದಿನ ಉಂಡೆ ತಿನ್ನಿಸಿ. ನಂತರ ರಾತ್ರಿ ಊಟಕ್ಕೆ ತಯಾರಿಸಿದ ಅನ್ನದಲ್ಲೇ 3 ಉಂಡೆ ಮಾಡಿ ಪಕ್ಕಕ್ಕೆ ತೆಗೆದುಕೊಳ್ಳಿ. ಪ್ರತಿ ಮಗುವಿಗೆ 3 ಉಂಡೆ ಬೇಕು. 2 ಮಕ್ಕಳು ಅಂದ್ರೆ 6 ಉಂಡೆ ಬೇಕು. ಆ 3 ಉಂಡೆಗಳಲ್ಲಿ ಒಂದು ಹಾಗೆ ಬಿಳಿಯಾಗಿ ಬಿಡಿ. ಒಂದಕ್ಕೆ ಅರಿಶಿಣ ಬೆರೆಸಿ, ಒಂದಕ್ಕೆ ಕುಂಕುಮ ಬೆರೆಸಿ. ಇದರ ಜೊತೆಗೆ ಒಂದು ಮೊಟ್ಟೆ ತೆಗೆದುಕೊಳ್ಳಿ. ಮೊಟ್ಟೆ ನರದೃಷ್ಟಿ ತೆಗೆದುಹಾಕಲು ತುಂಬಾ ಶಕ್ತಿಯುತವಾಗಿದೆ. ಮೊಟ್ಟೆ ತಿನ್ನದವರು ಇನ್ನೊಂದು ಬಿಳಿ ಅನ್ನದ ಉಂಡೆ ಬಳಸಬಹುದು. ಸ್ಟೀಲ್ ಪ್ಲೇಟ್ನಲ್ಲಿ 3 ಉಂಡೆಗಳನ್ನು ತ್ರಿಕೋಣದಲ್ಲಿ ಇಟ್ಟುಕೊಂಡು ಅದರ ಮೇಲೆ ಮೊಟ್ಟೆ ಇಟ್ಟು ಮೊಟ್ಟೆಗೆ ಕಾಡಿಗೆಯಿಂದ ಕ್ರಾಸ್ ಮಾರ್ಕ್ ಅಂದ್ರೆ ಇಂಟು ಮಾರ್ಕ್ ಹಾಕಿ. ನಂತರ 3 ಉಂಡೆಗಳ ಮೇಲೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಮಗುವನ್ನು ಮನೆ ಮುಖದ್ವಾರದ ಮುಂದೆ, ಗೇಟ್ ಆಚೆ ಅಲ್ಲ, ನಿಮ್ಮ ಮನೆ ಮುಖದ್ವಾರದ ಮುಂದೆ ಪೂರ್ವದ ಕಡೆ ಮುಖ ಮಾಡಿ ಕೂರಿಸಿ. ತಟ್ಟೆಯನ್ನು ಮಗುವಿನ ತಲೆಯಿಂದ ಕಾಲಿನವರೆಗೆ 3 ಬಾರಿ ಎಡಗಡೆ, 3 ಬಾರಿ ಬಲಗಡೆ ತಿರುಗಿಸಿ. ನಂತರ ಅದನ್ನು ಯಾರೂ ತುಳಿಯದ ಗಿಡಗಳು ಇರುವ ಜಾಗದಲ್ಲಿ ನಿಧಾನವಾಗಿ ಇಟ್ಟು ಬನ್ನಿ. ಮೊಟ್ಟೆ ಒಡೆಯಬಾರದು. ಇಟ್ಟ ನಂತರ ಹಿಂದಿರುಗಿ ನೋಡದೆ ಮನೆಗೆ ಬನ್ನಿ. ಮನೆಗೆ ಬರುವ ಮುಂಚೆ ಕೈ, ಕಾಲು, ಮುಖ ತೊಳೆಯಬೇಕು. ಮಗು ಕೂಡ ಹಾಗೆ ಮಾಡಬೇಕು. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು.
ನಂತರ ಮಗುವಿಗೆ ಒಂದು ಚಮಚ ಮೊಸರು ತಿನ್ನಿಸಿ. ಈ ರೀತಿ ಮಾಡಿದ್ರೆ ಸಂಕ್ರಾಂತಿಗೆ ಗಂಡು ಮಕ್ಕಳಿಗೆ ಬರುವ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಉಪಯೋಗವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.